ಕುರ್ಚಿ ಕಾಳಗದ ಮಧ್ಯೆ ಇಬ್ಬರ ಜೊತೆ ಪ್ರತ್ಯೇಕವಾದ ಚರ್ಚೆ ನಡೆಯುತ್ತೆ. ಸಪರೇಟ್ ಆಗಿ ಮಾತುಕತೆ ನಡೆಸ್ತಾರೆ ಕೈ ಹೈಕಮಾಂಡ್. ಸಿಎಂ ಸಿದ್ದು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾದ ಮೀಟಿಂಗ್ ನಡೆಯುತ್ತೆ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಸಿದ್ದು ಡಿಕೆ ಚರ್ಚೆಯನ್ನ ನಡೆಸ್ತಾರೆ. ಇನ್ನು ಪವರ್ ಶೇರಿಂಗ್ ಸೂತ್ರ ಚರ್ಚೆಗೆ ಬರುವ ಸಂಭವ ಇದೆ. ನಾವು ಹೇಳಬೇಕು ಅಂತಂದ್ರೆ ಇನ್ಫ್ಯಾಕ್ಟ್ ಸಿಎಂ ಡಿಸಿಎಂ ಇಬ್ರು ಒಟ್ಟಾಗಿ ಹೋಗಿ ಒಟ್ಟಾಗಿ ಕುಳಿತುಕೊಂಡು ಏನು ಸಮಸ್ಯೆ ಇದೆ ಅಥವಾ ಪರಿಹಾರವನ್ನ ಹೇಗೆ ಕಂಡುಕೊಳ್ಬಹುದು, ರಾಜ್ಯ ರಾಜಕೀಯದ ಬೆಳವಣಿಗೆ ಹೇಗಿದೆ, ಎಲ್ಲವನ್ನ ಕೂಲಂಕುಷವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇಷ್ಟೊಂದು ಕ್ಯೂರಿಯಾಸಿಟಿ ಯಾವ ಜನಸಾಮಾನ್ಯರು ಸೇರಿದಂತೆ ಯಾರಿಗೂ ಕೂಡ ಬರ್ತಾ ಇರಲಿಲ್ಲ. ಆದ್ರೆ ನಮ್ಗೀಗ ಕ್ಯೂರಿಯಾಸಿಟಿ ಮೂಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ದಿನ ಡಿಕೆ ಶಿವಕುಮಾರ್ ಹೋಗಿದ್ದಾಗಿದೆ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಪವರ್ ಶೇರಿಂಗ್ ಸೂತ್ರದ ಚರ್ಚೆ ಮುನ್ನೆಲೆಗೆ ಬರುವ ಸಂಭವ ಇದೆಯಾ? ಯಾಕೆ ಅಂತ ಹೇಳಿದ್ರೆ ಸಪರೇಟ್ ಆಗಿ ಯಾಕೆ ಕೂರಿಸ್ಕೊಂಡು ಮಾತನಾಡಬೇಕು? ಇಬ್ರು ಕೂಡ ರಾಜ್ಯದ ನಾಡಪ್ರಭುಗಳು. ಹಾಗಾಗಿ ರಾಜ್ಯದಲ್ಲಿ ಆಗು ಹೋಗುಗಳು ಏನಿದೆ, ಪಕ್ಷದಲ್ಲಿ ಈಗಾಗಲೇ ಬೇಕಾದಷ್ಟು ಬಿರುಕುಗಳಿದೆ, ಆಂತರಿಕ ಸಂಘರ್ಷ ಇದೆ, ಒಬ್ರು MLA ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅನ್ನೋದು ಕೂಡ ಬಹಿರಂಗ ಆಗ್ತಾ ಇದೆ. ಇದಕ್ಕೆ ಇನ್ನಷ್ಟು ಪುಷ್ಟಿ ಬರುವಂತೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದ ಮೇಲೆ ಏನು ಸಮಸ್ಯೆಗಳ ಪಟ್ಟಿಗಳನ್ನ ಸಲ್ಲಿಕೆ ಮಾಡಿದ್ರು, ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು, ನಮ್ದು ದೂರಿದೆ ಅಂತ. ಹಾಗಾಗಿ ಒಂದು ಕಡೆ ಹೈಕಮಾಂಡ್ ಅವರು ಮದ್ದರಿಬೇಕು ಅಂತ ಸುರ್ಜೇವಾಲಾ ಅವ್ರನ್ನ ಕಳಿಸಿಕೊಟ್ಟ ನಂತರದಲ್ಲಿ ಹೈಕಮಾಂಡ್ಗೆ ಇಬ್ರು ಒಟ್ಟಾಗಿ ಹೋಗಿದ್ದಿದ್ರೆ ಅದೇ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಅಂತ ಅಂದುಕೊಳ್ಬಹುದಾಗಿತ್ತು. ಆದ್ರೆ ಈಗ ಒಬ್ಬರಾದ ಮೇಲೆ ಒಬ್ರು ಹೋಗ್ತಾ ಇರೋದ್ರಿಂದ ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಅವರು, ಅದರಲ್ಲೂ ಕೂಡ ಸಿಎಂ ಸ್ಥಾನ ಬದಲಾವಣೆಯಾಗತ್ತೆ, ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನ ತುಂಬುತ್ತಾರೆ ಅನ್ನುವಂತ ಮಾತುಗಳು. ಅದಕ್ಕೆ ಅವರ ಆಪ್ತ ಬಣದವರು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದೆ ನಾವು ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾವ ವಿಚಾರವಾಗಿ ಇಬ್ಬರನ್ನ ಸಪರೇಟ್ ಆಗಿ ಕರೆದಿದ್ದಾರೆ, ಸಪರೇಟ್ ಆಗಿ ಮಾತುಕತೆಯನ್ನ ನಡೆಸುವಂತಹ ಸದ್ಯದ ಮಟ್ಟಿಗಿನ ಕರೆಂಟ್ ಅಫೇರ್ ಏನಿದೆ? ಸಿಎಂ ಬದಲಾವಣೆ ವಿಚಾರ ಬಿಟ್ರೆ, ಶಾಸಕರ ಸಚಿವರ ಕೆಲವೊಂದಷ್ಟು ದೂರುಗಳನ್ನ ಬಿಟ್ರೆ, ಅದರಲ್ಲೂ ಕೂಡ ದೂರುಗಳ ಪಟ್ಟಿ ಇನ್ನೂ ಹೈಕಮಾಂಡ್ಗೆ ಸಲ್ಲಿಕೆ ಆಗಿರೋದಿಲ್ಲ. ಯಾಕೆ? ಇವತ್ತು 3ನೇ ದಿನ ಸುರ್ಜೇವಾಲಾ ಅವರು ಇನ್ನೂ ಕೂಡ ಸಮಸ್ಯೆಗಳನ್ನ ಆಲಿಸಬೇಕು. ಹಾಗಾಗಿ ಖಂಡಿತವಾಗ್ಲೂ ಶಾಸಕರ ಬಗೆಗಿನ, ಸಚಿವರ ಬಗೆಗಿನ ಕಂಪ್ಲೇಂಟ್ಗಳೇನಿದೆ ಅದ್ರ ಬಗ್ಗೆ ಡಿಸ್ಕಷನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಹಾಗಾದ್ರೆ ಪವರ್ ಶೇರಿಂಗ್ ನ ಸೂತ್ರ ಈ ಹಿಂದೆ ಕೂಡ ಅಪ್ಪಿತಪ್ಪಿ ಡಿಕೆ ಶಿವಕುಮಾರ್ ಅವರು ಮಾತಿನ ಭರದಲ್ಲಿ ಎಲ್ಲೋ ಒಂದ್ ಕಡೆ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ? ಸಪರೇಟ್ ಆಗಿ ಕರೆದಿರುವಂತಹ ಹಿಂದಿನ ಉದ್ದೇಶ ಏನು? ಪ್ರತ್ಯೇಕವಾದಂತಹ ಮೀಟಿಂಗ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬೇರೇನಾದ್ರೂ ಚಾಣಾಕ್ಷತನವನ್ನ ಇಲ್ಲಿ ಪ್ರಯೋಗ ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಇದ್ರ ಮಧ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗ್ಬಿಡುತ್ತೆ, KN ರಾಜಣ್ಣ ಸೇರಿದಂತೆ ಕೆಲವೊಂದಷ್ಟು ಮಿನಿಸ್ಟರ್ಸ್ ಕೂಡ ಹೇಳ್ತಾ ಬರ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೈ ಲೀಡರ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಏನಾದ್ರೂ ಬದಲಾವಣೆ ಆಗ್ಬಿಟ್ರೆ ಮುಂದಿನ ಹಂತದಲ್ಲಿ ಯಾವ ರೀತಿ ಆಡಳಿತ ನಡೀಬಹುದು? ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ಕೆಲವೊಂದಷ್ಟು ಅವರ ಆಸಕ್ತಿಗಳು ಅಥವಾ ಅವ್ರಿಗೆ ಬೇಕಾಗಿರುವಂತ ಸ್ಥಾನಮಾನಗಳು ಸಿಗದೇ ಇರುವಂತ ಚಾನ್ಸಸ್ ಕೂಡ ಇದೆ. ಡಿಕೆ ಶಿವಕುಮಾರ್ ಅವರು ಬಂದ್ರೆ ನಮ್ಮ ಬೇಳೆನ ಬೇಯಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಇರೋದ್ರಿಂದ ಸೆಪ್ಟೆಂಬರ್ ಕ್ರಾಂತಿ ಆಗ್ಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇದ್ರ ಮಧ್ಯದಲ್ಲಿ ಸಪರೇಟ್ ಆಗಿ ಮಾತುಕತೆ ನಡೆಸೋದಕ್ಕೆ ಕೈ ಹೈಕಮಾಂಡ್ ಕೂಡ ಅಸ್ತು ಹೊಂದಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ದಿನಾನೇ ಡಿಕೆ ಶಿವಕುಮಾರ್ ಹೋಗಿರೋದ್ರಿಂದ ಇವತ್ತಿನವರೆಗೂ ಅವ್ರಿಗೆ ಟೈಮ್ ಸಿಕ್ಕಿದೆ. ಅವ್ರಿಗೇನಾದ್ರೂ ಆಸೆ ಇದೆ ಅಂತಲ್ಲ, ಅಥವಾ ಆಸೆ ಇಲ್ವಾ ಅಂತಾನೂ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾರ್ಥನೆಯೇ ಎಲ್ಲವನ್ನ ಕೂಡ ಕೇಳ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನ ಕೂಡ ಆಡಿದ್ದಾರೆ. ಹಾಗಾಗಿ ಅವರು ಕೂಡ ಆಕಾಂಕ್ಷಿ.